ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಪಟ್ ಅಂತ ರೆಡಿಯಾಗೋ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಂಬೆಕಾಯಿ ಉಪ್ಪಿನಕಾಯಿಗೆ ಏನೇನು ಬೇಕೋ ಅದನ್ನೆಲ್ಲ ಹುರಿದಿಟ್ಕೊಂಬಿಡೋಣ. ಮೆಂತ್ಯಕಾಳನ್ನ ಚೆನ್ನಾಗಿ ಹುರಿದು ಕೆಂಪಾಗೋವರೆಗೂ ಹುರಿದಿಟ್ಕೊಳ್ಳಿ. ಆಮೇಲೆ ಜೀರಿಗೆನ ಸ್ವಲ್ಪ ಹುರ್ಕೋಬೇಕು, ಹಾಗೆ ಲವಂಗನೂ ಹುರ್ಕೋಬೇಕು. ಇಲ್ಲಿ ನಾನು ಲವಂಗ ಹುರಿಯೋದು ತೋರಿಸಿಲ್ಲ, ನೀವು ಲವಂಗನ ಸ್ವಲ್ಪ ಅಷ್ಟೇ ಬಿಸಿ ಆಗೋವರೆಗೂ ಹುರ್ಕೊಳ್ಳಿ. ಇಲ್ಲಿ ನಾನು 300 ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಜೀರಿಗೆ, ಮೆಂತ್ಯಕಾಳು ಮತ್ತು ಲವಂಗನ ಹುರಿದಿಟ್ಟಿರ್ತೀವಲ್ಲ ಅದನ್ನೆಲ್ಲ ಪೌಡರ್ ಮಾಡಿ ಇಟ್ಕೋಬೇಕು ಮಿಕ್ಸಿಲಿ. ಸ್ವಲ್ಪ ಸಣ್ಣದಾಗೇ ಪೌಡ್ರ್ ಮಾಡಿ. ಹಾಗೆ ಇಲ್ಲಿ ಒಂದು ಪಾಕೆಟ್ನ ಕಲ್ಲುಪ್ಪು ಯೂಸ್ ಮಾಡಿದ್ದೀವಿ, ಅದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನಿಂಬೆಕಾಯಿ ಉಪ್ಪಿನಕಾಯಿಗೆ ಜಾಸ್ತಿನೇ ಬೆಳ್ಳುಳ್ಳಿ ಬೇಕು. ಈ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿರಬೇಕು. ಹಾಗೆ ನಿಂಬೆಕಾಯಿ ಉಪ್ಪಿನಕಾಯಿಗೆ ಈ ನಿಂಬೆಹಣ್ಣನ್ನ ಚೆನ್ನಾಗಿರೋ ಗಟ್ಟಿಯಾಗಿರೋ ನಿಂಬೆಹಣ್ಣು ತೊಗೊಂಡು ಬರಬೇಕು. ನಾನು ಇಲ್ಲಿ 300 ನಿಂಬೆಹಣ್ಣು ಮಾಡ್ತಾಯಿದ್ದೀವಿ, ಅಂದರೆ 1 ವರ್ಷಕ್ಕಾಗೋಷ್ಟು. ಆ ನಿಂಬೆಹಣ್ಣನ್ನ ಮೊದಲು ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಆರಿದ ಮೇಲೆ ಈ ಥರ ರೌಂಡ್ದಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗಿಬೇಕು, ಇಲ್ಲಾಂದರೆ ವಿಷ ಆಗುತ್ತೆ. ಅದಕ್ಕೆ ಬೀಜ ತೆಕ್ಕೊಂಡು ಆಮೇಲೆ ಒಂದು ನಿಂಬೆಹಣ್ಣಲ್ಲಿ 2 ಭಾಗ ಮಾಡಿರ್ತೀವಲ್ಲ ಅಲ್ಲೇ ಆವಾಗಲೇ ಬೀಜ ತೆಕ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 1ರಲ್ಲಿ 8 ಭಾಗ ಆಗೋ ಥರ ಈ ಪಾತ್ರೆಯಲ್ಲಿ ಕಟ್ ಮಾಡಿ ತೋರಿಸಿದ್ದೀವಲ್ಲ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ನಾವು 300 ನಿಂಬೆಹಣ್ಣು ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನು ಹಾಕ್ಕೋಬೇಕಂತ ಹೇಳ್ತಿದ್ದೀನಿ ನೋಡಿ. ನಿಂಬೆಕಾಯಿ ಉಪ್ಪಿನಕಾಯಿಗೆ ಇದು ಸ್ವಲ್ಪ ಅಂದರೆ ಏನು ಎಣ್ಣೆ ಒಲೆ ಏನೂ ಬೇಕಾಗಿಲ್ಲ, ಡೈರೆಕ್ಟಾಗೇ ಕಲಸೋದಲ್ಲ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಕಲಿಸ್ಬೇಕು. ಇದು ಬೇಸಿಲ್ಲ ಅಂತ ಈ ಥರ ಪ್ಲಾಸ್ಟಿಕ್ ಪುಟ್ಟಿಲಿ ಕಲಿಸ್ತಾ ಇದ್ದೀವಿ, ಏನು ಅಂದ್ಕೋಬೇಡಿ. ಈ ನಿಂಬೆಕಾಯಿ ಉಪ್ಪಿನಕಾಯಿ ಇಲ್ಲಿ 300 ನಿಂಬೆಹಣ್ಣಿದೆ ಅಂತಂದರೆ 2.5 kg ಉಪ್ಪು ಬೇಕಾಗುತ್ತೆ. ಅಂದರೆ ಅಳತೆ ನೋಡ್ಕೊಳ್ಳಿ. ಅಂದರೆ 100 ನಿಂಬೆಕಾಯಿ ಇದ್ವಂದರೆ ಅದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾಗುತ್ತೆ. ಇಲ್ಲಿ ಹಳ್ಳುಪ್ಪನ್ನು ಬಳಸಿದ್ದೀವಿ. ಹಳ್ಳುಪ್ಪು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಹಳ್ಳುಪ್ಪನ್ನ ಮಿಕ್ಸಿ ಮಾಡಿ ಅದನ್ನು ಬಳಸಿದ್ದೀವಿ. ಹಾಗೆ ಇಲ್ಲಿ 300 ನಿಂಬೆಹಣ್ಣಿಗೆ ನಾವು 2.5 kg ಉಪ್ಪು ಹಾಕಿದ್ದೀವಿ. ಆಮೇಲೆ ಹುರಿದಿಟ್ಟಿರೋ ಮೆಂತ್ಯಕಾಳನ್ನ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸಿಲಿ, ಅದನ್ನು ಹಾಕ್ತಿದ್ದೀವಿ. ಈ ಮೆಂತ್ಯಕಾಳು ಹಾಕೋದ್ರಿಂದ ಏನಾಗುತ್ತಂದರೆ ಸ್ವಲ್ಪ ಜಿಗುಟು ಅಂದರೆ ಅಂಟು, ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತಂತ ಮೆಂತ್ಯಕಾಳನ್ನ ಯೂಸ್ ಮಾಡ್ತೀವಿ. ಮೆಂತ್ಯಕಾಳನ್ನ ಡೈರೆಕ್ಟಾಗಿ ಹಾಗೆ ಹಾಕೋಕ್ಕೆ ಹೋಗಬೇಡಿ. ಮೆಂತ್ಯಕಾಳನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಮಿಕ್ಸಿಗೆ ಹಾಕಿ ಆಮೇಲೆ ಪೌಡರ್ ಮಾಡಿದ ಮೇಲೆ ಹಾಕ್ಕೊಳ್ಳಿ. ಹಂಗೆ ಡೈರೆಕ್ಟಾಗಿ ಹಾಕಿದರೆ ಅದು ಸ್ವಲ್ಪ ಅಂದರೆ ವಿಷ ಥರ ಟೇಸ್ಟ್ ಆಗುತ್ತಂತ ಸ್ವಲ್ಪ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೋಬೇಕು. ಅದೇ ಹೇಳಿದ್ನಲ್ಲ, ಜೀರಿಗೆ, ಮೆಂತ್ಯಕಾಳು, ಲವಂಗ ಅದನ್ನೆಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಲ್ಲಿ ಹಾಕ್ಕೋತಾ ಇರೋದು. ನೀವು ಎಲ್ಲನೂ ಹುರಿದ್ಬಿಟ್ಟು ಫೈನಾಗಿ ಪೌಡರ್ ಮಾಡಿ ಆಮೇಲೆ ಇಲ್ಲಿ ಹಾಕ್ಕೋಬೇಕು. ನಿಮಗೆ ಅಂದರೆ ನಿಂಬೆಹಣ್ಣು ಎಷ್ಟು ನಿಂಬೆಹಣ್ಣಿಗೆ ಎಷ್ಟು ತೊಗೋಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಾನಿಲ್ಲಿ 300 ನಿಂಬೆಹಣ್ಣಿಗೆ ಯಾವ್ದು ಎಷ್ಟು ಅಳತೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಅದೇ ಥರ ಮಾಡ್ಕೊಳ್ಳಿ. ಸ್ವಲ್ಪ ಬೇಕಾದ್ರೂ ಮಾಡ್ಕೋಬೋದು, ಜಾಸ್ತಿನಾದರೂ ಮಾಡ್ಕೋಬೋದು. ಇದು ಜಾಸ್ತಿ ಮಾಡಿಟ್ಕೊಂಡ್ರೂ 1 ವರ್ಷದವರೆಗೂ ತಿನ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ಎಷ್ಟು ದಿನ ಕಳೆಯುತ್ತೆ ಅಂದರೆ ಏನೋ ಕಳೆಯುತ್ತಂತ ಹೇಳ್ತಾರೆ ನೋಡಿ, ಅಂದರೆ ಕೊಳೆಯುತ್ತೋ ಏನೋ ಗೊತ್ತಿಲ್ಲ, ಅದು ಮನೇಲೇನೋ ಅಂತಾರೆ. ಅದು ಎಷ್ಟು ದಿನ ಅದು ಮಾಗುತ್ತೆ, ಅದು ನಿಂಬೆಕಾಯಿ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ 300 ನಿಂಬೆಹಣ್ಣಿಗೆ ನಾನು 250 ಗ್ರಾಮ್ ಮೆಂತ್ಯಕಾಳು, 250 ಗ್ರಾಮ್ ಜೀರಿಗೆ ಹಾಗೂ 150 ಗ್ರಾಮ್ ಲವಂಗ ತೊಗೊಂಡಿದ್ದೀವಿ ಇಲ್ಲಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿನೂ ಜಾಸ್ತಿ ಬೇಕು. ಒಂದು ಅರ್ಧ kg ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ, ಅದನ್ನೇ ಹಾಕಿದ್ದೀವಿ. ನೀವು ಆಮೇಲೆ ಮತ್ತು ಇದಕ್ಕೆ ನಾವು ಸ್ವೀಟ್ ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ. ಇದು ಸ್ವೀಟ್ ನಿಂಬೆಕಾಯಿ ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಜಾಸ್ತಿ ದಿನವೂ ಬರುತ್ತೆ. ಅನ್ನ ಸಾಂಬಾರಲ್ಲಿ ಅಂದರೆ ನಾರ್ಮಲಾಗಿ ನಿಂಬೆಕಾಯಿ ಉಪ್ಪಿನಕಾಯಿ ಅಂದರೆ ಹುಳಿಯಾಗಿರುತ್ತಲ್ಲ, ಅದಕ್ಕಿಂತ ಈ ಥರ ಮಾಡಿ ನೋಡಿ ಒಂದ್ಸರಿ, ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಬೆಲ್ಲನ ಜಾಸ್ತಿ ಹಾಕ್ತೀವಿ, ಅದರಿಂದ ಇದು ಸ್ವೀಟಾಗಿ ಬರುತ್ತೆ, ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ಇದಕ್ಕೆ ಸ್ವೀಟ್ಗೋಸ್ಕರ ಅಂತ ನಾವಿಲ್ಲಿ 300 ನಿಂಬೆಹಣ್ಣಿಗೆ 2.5 kg ಬೆಲ್ಲ ಹಾಕಿದ್ದೀವಿ. ಅಂದರೆ ಅದನ್ನು ಕುಟ್ಬಿಟ್ಟು ಮೆತ್ತಗೆ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಕಲಿಸ್ಬೇಕು. ಇದಕ್ಕೆ ನಾನು ಜೀರಿಗೆ ಪೌಡರು, ಮೆಂತ್ಯಕಾಳು ಪೌಡರು, ಹಾಗೇ ಲವಂಗ ಪೌಡರು, ಉಪ್ಪು 2.5 kg ಹಾಕಿದ್ದೆ, ಹಾಗೂ ಖಾರ ಪುಡಿ, ಆಮೇಲೆ ಸ್ವಲ್ಪ ಅರಿಶಿಣ, ಹಾಗೇ ಬೆಲ್ಲನ ಕುಟ್ಬಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೇನು ಒಲೆನೇ ಬೇಕು ಇಲ್ಲ ಎಣ್ಣೆ ಬೇಕು ಅಂತ ಏನೂ ಇಲ್ಲ, ಪಟ್ಟಂತ ರೆಡಿ ಆಗುತ್ತೆ. ಎಲ್ಲನೂ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡ್ರೆ ನಿಂಬೆಕಾಯಿ ಒಂದೇ ಕಟ್ ಮಾಡ್ಕೊಳ್ಳೋದು ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ. ಇದಕ್ಕೆ ನಿಂಬೆಹಣ್ಣಿನ ಬೀಜ ಯಾಕೆ ತೆಗಿಯೋಕೆ ಹೇಳಿದೆ ಅಂದರೆ ಅದು ಬೀಜ ಇದ್ರ ಜೊತೆಗೆ ಬೆರೆತು ಜಾಸ್ತಿ ದಿನ ಕಳೆದ್ರೆ ಅದು ವಿಷ ಆಗುತ್ತಂತ ಹೇಳಿ ನಿಂಬೆಕಾಯಿ ಬೀಜನ ಪ್ರತಿಯೊಂದಲ್ಲ ಅಂದರೂ ಆಲ್ಮೋಸ್ಟ್ ಎಲ್ಲ ಬೀಜನೂ ತೆಗೀರಿ. ಸ್ವಲ್ಪ ಅದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ. ಅದು ಖಾರ, ಉಪ್ಪು, ಅರಿಶಿಣ
ಬೆಲ್ಲ ಎಲ್ಲನೂ ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಬೆಲ್ಲ ಮತ್ತು ಮೆಂತ್ಯ ಕಾಳು ಹಾಕಿರೋದ್ರಿಂದ ಈ ಥರ ಜಿಗಿಟಾಗಿ ಬರುತ್ತೆ. ನೋಡೋಕ್ಕೆ ಹೇಗೆ ಉಪ್ಪಿನಕಾಯಿ ಇದೆ ನೋಡಿ, ಅದು ಸ್ವಲ್ಪ ದಿನ ಒಂದು ಮಂತ್ ಆಗೋಷ್ಟರಲ್ಲೇ ಈ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಇನ್ಸ್ಟೆಂಟಾಗಿ ತಿನ್ಬೋದು, ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಅದನ್ನು ಭರಣೀಲಿ ತುಂಬಿಟ್ರೆ 1 ವರ್ಷ ಏನು 1.5 ವರ್ಷವರೆಗೂ ಆರಾಮಾಗಿ ತಿನ್ಬೋದು ನೀವು. ಚೆನ್ನಾಗಿ ಮಾಗಿದ ಮೇಲೆ ತಿಂದರೆ ಇನ್ನೂ ಚೆನ್ನಾಗಿರುತ್ತಂತ ಹೇಳ್ತಾ ಇದ್ದೀನಿ. ಹಾಗೆ ಇದು ಉಪ್ಪಿನಕಾಯಿನ ಭರಣೀಲಿ ತುಂಬಿಟ್ಟಿದ ಮೇಲೆ ಅಂದರೆ ಚಮಚ ಅಥವಾ ಸ್ಪೂನ್ ಅಂದರೆ ನೀರಾಗಿರೋದನ್ನು ಸ್ಪೂನ್ನ ಟಚ್ ಮಾಡಿಸ್ಬೇಡಿ. ಹಾಗೆ ಕೈಯಿಂದ ಬಳಸೋಕೆ ಹೋಗಬೇಡಿ, ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೈಯಿಂದ ತೆಗಿಬೇಡಿ, ಸ್ಪೂನಿಂದ ತೆಗೀರಿ. ಅದಕ್ಕೆ ನೀರದು ಏನು ಇಲ್ಲದೆ ಇರೋದು ಡ್ರೈ ಆಗಿರೋ ಸ್ಪೂನಿಂದ ಒಂದು ಚಿಕ್ಕ ಭರಣೀಲಿ ತೆಗೆದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಆಗಿ ಯೂಸ್ ಮಾಡಿದರೆ ತುಂಬ ದಿನದವರೆಗೂ ಬರುತ್ತೆ. ಇದಕ್ಕೆ ನಾನು ಖಾರ ಎಷ್ಟು ಹಾಕೋದಂತ ಹೇಳೋದು ಮರ್ತುಬಿಟ್ಟೆ. ಇಲ್ಲಿ ನಾವು 300 ನಿಂಬೆಹಣ್ಣಿಗೆ 1.5 kg ಖಾರ ಯೂಸ್ ಮಾಡಿದ್ದೀವಿ. ನಿಮಗೆ ಬೇಕಾದಷ್ಟು ಟೇಸ್ಟ್ ನೋಡಿ ಮತ್ತೆ ಖಾರ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಯೂಸ್ ಮಾಡಿದ್ದೀವಿ. ಗುಂಟೂರು ಖಾರ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಯೂಸ್ ಮಾಡ್ತೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಟೇಸ್ಟ್ ಮತ್ತು ಕಲರ್ಗೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲಿ 1.5 kg ಖಾರ ಯೂಸ್ ಮಾಡಿದ್ದೀವಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಆದರೆ ಖಾರ ಜಾಸ್ತಿ ಹಾಕ್ಕೋಬೋದು. ನಾವಿಲ್ಲಿ ಮನೇಲೇ ಮಾಡಿರೋ ಖಾರ ಪುಡಿನ ಯೂಸ್ ಮಾಡ್ತಿದ್ದೀವಿ. ಗುಂಟೂರು 1 kg, ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ kg ಯೂಸ್ ಮಾಡಿದ್ದೀವಿ. ನೀವು ಟೇಸ್ಟ್ ನೋಡಿಬಿಟ್ಟು ಕಲಿಸ್ಕೋಬೋದು. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಉಪ್ಪು ಖಾರ. 1 ತಿಂಗಳಲ್ಲಿ 1-3-4 ಸರಿ ತಿರುಗಿಸಿ ಇಟ್ಕೋಬೇಕು. ಟೇಸ್ಟ್ ನೋಡಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಇದು 1 ಮಂತ್ ಆದಮೇಲೆ ತಿನ್ನೋಕೆ ರೆಡಿ ಆಗಿರುತ್ತೆ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ. ಥ್ಯಾಂಕ್ ಯು.